guys, welcome back to my channel. This vlog. ಸೊ ಇವತ್ತು ವೆಡ್ನೆಸ್ಡೇ, ಇವತ್ತು ಮಾರ್ನಿಂಗಿಂದನೇ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೇ ಸಂಕಷ್ಟಹಾರ ಚತುರ್ಥಿ ಗೈಸ್. ಅದಕ್ಕೆ ಎಲ್ಲನೂ ನಮ್ಮ ಅಕ್ಕ ರೆಡಿ ಮಾಡ್ಕೋತಿದ್ದಾಳೆ. ಸೊ ಗಣೇಶನೆಲ್ಲನೂ ಫಸ್ಟು ನೀರಲ್ಲಿ ತೊಳೆದು ಹಾಗೆ ಹಾಲಲ್ಲೂ ತೊಳೆದು ಪೂಜೆ ಮಾಡೋಕ್ಕೆ ಅಂತ ಎಲ್ಲನೂ ರೆಡಿ ಮಾಡ್ಕೋತಿದ್ದಾಳೆ ಗೈಸ್. ಆ್ಯಂಡ್ ಇಲ್ಲಿ ಗಣೇಶನಿಗೆಲ್ಲ ಬೊಟ್ಟಿಟ್ಟು ಹೂವು ಇಟ್ಟು ಗರಿಕೆ ಇಟ್ಟು ಎಲ್ಲನೂ ರೆಡಿ ಮಾಡ್ಕೊತಿದ್ದಾಳೆ ಗೈಸ್. ಆ್ಯಂಡ್ ಇವಾಗ ದೀಪ ಹಚ್ತಿದ್ದಾಳೆ. ಓಂ ಪ್ರಣಮ್ಯೇಶ್ವರ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರೇರತ್ಯಂ ಆಯುರ್ಕಾಮಾರ್ಥ ಸಿದ್ಧಯೇ ಪ್ರಥಮಂ ಭಕ್ತತುಂಡ. ಎಲ್ಲ ಪೂಜೆ ಮಾಡಿ ಎಲ್ಲನೂ ಆಗಿದೆ. ಇವತ್ತು ನಾನು ನಮ್ಮ ಅಕ್ಕ ಇಬ್ಬರೂ ಪೂಜೆ ಮಾಡಿದ್ದೀವಿ ಗೈಸ್. ಅವಳು ಎಂತ ಪೂಜೆ ಮಾಡಿದ್ದಾಳಂತ ನನಗೆ ಗೊತ್ತಿಲ್ಲ. ಸೊ ನಾನು ಯಾಕೆ ಪೂಜೆ ಮಾಡಿದ್ದೀನಿ ಅಂದರೆ ಸ್ಯಾಟರ್ಡೇ ನನಗೆ ಎಕ್ಸಾಮ್ಸ್ ಇದೆ ಗೈಸ್. ಅದಕ್ಕೆ ದೇವರು ಸ್ವಲ್ಪ ಎಲ್ಲ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಸೊ ಪೂಜೆ ಎಲ್ಲ ಮಾಡಿದ್ದೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಗೈಸ್. ಬನ್ನಿ ಹೋಗೋಣ. ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ತೋರಿಸ್ತೀನಿ. ನಾವಿವತ್ತು ಬಂದಿರೋ ದೇವಸ್ಥಾನ ಗಣೇಶನ ಗುಡಿ ದೇವಸ್ಥಾನ ನೆಲಮಂಗಲದಲ್ಲೇ ಇರೋದು. ಸೊ ಮೊನ್ನೆ ಜಾತ್ರೆ ಆಯ್ತಲ್ಲ ಗೈಸ್, ಅದೇ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಸೊ ಹಾಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಗೈಸ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ದೇವರಿಗೆಲ್ಲ ಪ್ರೇ ಮಾಡ್ಕೊಂಡಿದ್ದೀನಿ ಗೈಸ್. ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೀಲಿ ಅಂತ. ಐ ಹೋಪ್ ಎಕ್ಸಾಮ್ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಬನ್ನಿ ಹೋಗೋಣ. ಎಳ್ನೀರು ಕುಡ್ಕೊಂಡು ಹೋಗೋಣ. ಬನ್ನಿ ಗೈಸ್ ಮನೆ ಹೋಗೋಣ. ಆ್ಯಕ್ಚುಲಿ ನೆನ್ನೆ ನಮ್ಮ ಅಕ್ಕ 2 ವೀಲರ್ ನೈಟ್ ತಗೊಂಡು ಬಂದಿರಲಿಲ್ಲ. ಸೊ ಇವತ್ತು ಮಾರ್ನಿಂಗ್ ಅವಳು ಬಸ್ಸಲ್ಲೇ ಹೋಗಬೇಕಿತ್ತು. ಸೊ ಹಾಗೆ ಆನ್ ದಿ ವೇ ನಾನು ಹಾಗೆ ಅಲ್ಲೇ ಬಸ್ ಹಚ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಬ್ಬರು ಗಣೇಶನ ಗುಡಿ ದೇವಸ್ಥಾನಕ್ಕೆ ಹೋದ್ವಿ. ನಾವು ದೇವಸ್ಥಾನದಿಂದ ಆಚೆ ಬಂದ್ವಿ, ಬಸ್ ಹಾಗೆ ಮೂವ್ ಆಗೋಯ್ತು. ಸೊ ಇನ್ನೇನು ಮಾಡೋದು ನೋಡೋಣ, ಆದರೆ ಮುಂದಕ್ಕೆ ಇನ್ನೊಂದು ಸ್ವಲ್ಪ ದೂರ ಹೋದರೆ ಬಸ್ ಸಿಗುತ್ತೆ ಅಂದ್ಬಿಟ್ಟು ಇಲ್ಲಿ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ಬಸ್ನ. ಸೊ ಫೈನಲಿ ಬಸ್ ನಿಲ್ಲಿಸಿದ್ರು. ಚೇಸ್ ಮಾಡಿದ್ಕೂ ಒಂದು ಸಾರ್ಥಕ ಆಯಿತು ಗೈಸ್. ಸೊ ಹತ್ಕೊಂಡು ಹೋದ್ಲು. ಗೈಸ್ ಫೈನಲಿ ನಿಲ್ಲಿಸಿದ್ರು ಗೈಸ್. ಫೈನಲಿ ಮನೆಗೆ ಬಂದೆ. ಸೊ ಬಸ್ನ ಚೇಸ್ ಮಾಡಿ ಅವಳನ್ನ ಹತ್ಸಿ ಮನೆಗೆ ಬಂದಿದ್ದಾಯ್ತು ಗೈಸ್. ನಮ್ಮ ಮಮ್ಮಿನೂ ಇಲ್ಲ, ನಮ್ಮ ಮಮ್ಮಿನೂ ಕ್ಲಾಸ್ಗೆ ಹೋಗಿದ್ದಾರೆ. ಸೊ ಆಲ್ ದ ವೈಸ್ ಟೈಮ್ ಆಲ್ರೆಡಿ 11:30 ಆಗೋಯ್ತು. ಸೊ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದಾಳೆ. ನೋಡೋಣ ಅವಳು ಬರ್ತಾಳೆ ಏನಂತ ಕಾಲ್ ಮಾಡಿ ಕೇಳ್ತೀನಿ. ಸೊ ಅವಳು ಬಂದರೆ ಒಟ್ಟಿಗೆ ಓದ್ಕೊಳ್ಳೋದು, ಇಲ್ಲಾಂದರೆ ನಾನು ಒಬ್ಬಳೇ ಓದ್ಕೋಬೇಕು ಗೈಸ್. ಬನ್ನಿ ಹೆಂಗೋಗುತ್ತೆ ಡೇ ಅಂತ ನೋಡೋಣ ಗೈಸ್. ಮೀಟ್ ಮೈ ಫ್ರೆಂಡ್ ಚಂದನ ಗೈಸ್. 1 ಗಂಟೆಗೆ ಬಾ ಅಂದರೆ 1:15 ಬಂದವಳೆ ಗೈಸ್. ಇವಾಗೆ ಅಂತಲ್ಲ ಗೈಸ್, ಡೈಲಿ ಕಾಲೇಜ್ಗೆ ಹೋಗುವಾಗೂ ಇದೆ ಕತೆ ಗೈಸ್. 20 ಸಲ ಫೋನ್ ಮಾಡಬೇಕು, ಬಾರೆ ಬೇಗ ಬಸ್ ಇದೆ ಬಾರೆ ಬೇಗ ಅಂತ ಫೋನ್ ಮಾಡ್ಬೇಕು ಗೈಸ್. ಅದಾದಮೇಲೆ ಅವಳು ಬರೋದು. ಸೊ ಓದ್ಕೊಂಡ್ಬೇ ಗೈಸ್. ಆಲ್ರೆಡಿ 1:15 ಆಯಿತು. ನೋಡೋಣ ಇವಾಗ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತೆಲ್ಲ ಓದ್ಕೊಂಡು ಮುಗಿಸೋಣ ಆಯಿತಾ? ಸರಿ. ಕಾನ್ವೊಕೇಶನ್ ಸರ್ಟಿಫಿಕೇಟ್ಗೆ ಏನಾದ್ರು ಮೆಸೇಜ್ ಮಾಡಿದ್ರಾ? ಇಲ್ಲ. ನಿಮಗೆ? ನನಗೆ ಕಳಿಸಿದ್ದಾರೆ ಸರ್ಟಿಫಿಕೇಟ್ ಬಂದು ಇಸ್ಕೊಳ್ಳಿ ಅಂತ. ಯಾವಾಗ ಇಸ್ಕೊತೀಯಾ? ಅದೇ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಹೋಗಿ ಇಸ್ಕೋಬೇಕು. ಗೈಸ್ ಓದ್ಕೊಳ್ಬೇಕು. ಏನು ಹೇಳ್ತೀರಾ ಚಂದು ಊರಿ? ನನಗೂ ದೀಪ್ತಿಗೆ ಎಕ್ಸಾಮ್ ಇದೆ, ಓದ್ಕೊಳಕ್ಕೆ ಬಂದಿದ್ದೀನಿ. ದೀಪ್ತಿಗೆ ಏನು ದೀಪ್ತಿಗೆ ಏನಿಲ್ಲ.
ಮರ್ತೋಯ್ತು. ಗೈಸ್ ನೋಡ್ಬೇಕು, Okay, guys, ಓದ್ಕೋಬೇಕು ನಾವು ಗೈಸ್. ಓದ್ಕೋತೀವಿ. ತೋರಿಸ್ತೀನಿ ಹೆಂಗ್ ಓದ್ಕೋತೀವಿ ಏನು ಅಂತ ಗೈಸ್. ಬಾಯ್ ಬಾಯ್. ಏನ್ ತೆಗಿತಾ ಇದೀಯೇ? ಗೈಸ್ ನಿಜವಾಗ್ಲೂ ಇವಳು ಇವತ್ತು ಓದ್ಕೊಂತಾಳೆ ಇಲ್ವಾ ಅನ್ನೋದೇ ಡೌಟ್ ಗೈಸ್. ಫುಲ್ಲು ಬುಕ್ ಎಲ್ಲ ತಿರುಗಿಸ್ಕೊಂಡು ಮರಗಿಸ್ಕೊಂಡು ಎಷ್ಟೊಂದು ಬುಕ್ಸ್ ತಂದಾಳೆ ಗೈಸ್ ಓದ್ಕೊಳಕ್ಕೆ. ನಿಜವಾಗ್ಲೂ ಓದ್ಕೋತೀಯ ಚಂದ? ನಿಜ ಓದ್ಕೊಂತೀನಿ ಕಣ. ನಿಜವಾಗ್ಲೂ ನಾವಿಬ್ರು ಓದ್ತೀವಲ್ಲ ಈಗ, ನೀನು ಇದೆಯಲ್ಲ. ಗೈಸ್ ನಾನು ಇದೊಂದು ಬುಕ್ ಇಟ್ಕೊಂಡಿದ್ದೀನಿ, ಮತ್ತು ಅಲ್ಲಿ ಒಂದೆರಡು ಟೆಕ್ಸ್ಟ್ ಬುಕ್ ಇದೆ ಗೈಸ್. ಒಂದೇ ಸಬ್ಜೆಕ್ಟು 2 ಟೆಕ್ಸ್ಟ್ ಬುಕ್ ಗೈಸ್. ನೋಡ್ಬೇಕು ಏನು ಓದ್ತೀವಿ ಏನು ಅಂತ. ಓದೋಣ? ಸರಿ ಗೈಸ್ ಬನ್ನಿ. ನನ್ನ ಕಾಲೇಜ್ದು ಬುಕ್ ಗೈಸ್ ನೋಡಿ, ಹರ್ಷ ಕಾಲೇಜ್ ಗೈಸ್. ನೋಡಿ ಗೈಸ್, ಓದೋದು ಬಿಟ್ಬಿಟ್ಟು ರೀಲ್ಸ್ ಸ್ಕ್ರಾಲ್ ಮಾಡ್ಕೊಂಡು ಕೂತಿದ್ದಾಳೆ. ರೀಲ್ಸ್ ಫುಲ್ಲು ಅಡಿಕ್ಟ್ ಆಗಿದ್ದಾಳೆ. ಇಲ್ಲ ಗೈಸ್, ನನಗಿಂತ ಜಾಸ್ತಿ ಅವಳೇ ನೋಡೋದು ಗೈಸ್. ಇಲ್ಲ, ರೀಲ್ಸ್ ಜಾಸ್ತಿ ನೋಡೋದು ವಿಡಿಯೋ ನೀನೆ. ಮಾಡ್ತಾಳೆ ಗೈಸ್. ರೀಲ್ಸ್ ಜಾಸ್ತಿ ನೋಡೋದು ಇವಳೆ ಗೈಸ್. ಇಲ್ಲ ಗೈಸ್, ಇಲ್ವೇ ಇಲ್ಲ. ಓದು ದೀಪ್ತಿ, ಓದ್ಕೋ ದೀಪ್ತಿ. ಗೈಸ್ ಓದ್ತಾ ಇದ್ದೇನೆ ಗೈಸ್, ವರ್ಕ್ ಮಾಡಿದ್ದೀನಿ ನೋಡಿ. ಗುಡ್ ಗೈಸ್ ನೋಡಿ ಗೈಸ್, ಓದ್ಕೋತಿದ್ದೀವಿ ಗೈಸ್ ಸೀರಿಯಸ್ ಆಗಿ. ಎಸ್ ಗೈಸ್, ಫೈನಲಿ ಓದ್ಕೊಂಡಿದ್ದಾಯಿತು. ಇವಾಗ ಟೈಮು ಆಲ್ಮೋಸ್ಟ್ 6:30 ಆಗಿದೆ ಗೈಸ್. 1:30ಇಂದ 6:30ವರೆಗೂ ಸೀರಿಯಸ್ಸಾಗಿ ಓದ್ಕೊಂಡಿದ್ದೀವಿ. ಸ್ವಲ್ಪ ಎಲ್ಲ ಡಿಸ್ಕಷನ್ ಎಲ್ಲ ಮಾಡಿ ಒಂದು ರೇಂಜಿಗೆ ಒಂದೇ ಒಂದು ಸಬ್ಜೆಕ್ಟ್ ಗೈಸ್ ಓದ್ಕೊಂಡಿದ್ದು. ಸೊ ಜಾಸ್ತಿ ಏನೂ ಓದ್ಕೊಂಡಿಲ್ಲ. ಸೊ ಇವಾಗ ಚಂದನ ಮನೆಗೆ ಹೊರಟಿದ್ದಾಳೆ. ಸೊ ಬನ್ನಿ ಅವಳನ್ನ ಡ್ರಾಪ್ ಮಾಡಿ ಮತ್ತೆ ನಾನು ಮನೆಗೆ ಬಂದು ಸೊ ಪೂಜೆ ಮಾಡಿ ಮತ್ತೆ ಅಡುಗೆ ಮಾಡಬೇಕು ಗೈಸ್. ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವಾಗ ಹೋಗಿ ಅವಳನ್ನ ಡ್ರಾಪ್ ಮಾಡಿ ಬರೋಣ. ಎಸ್ ಗೈಸ್, ಇವಾಗ ತಾನೇ ಪೂಜೆ ಎಲ್ಲ ಮಾಡಿ ಮುಗಿಸಿದಾಯಿತು. ಸೊ ಇವಾಗ ನಮ್ಮ ಮಮ್ಮಿ ಹಾಗೆ ಅಡುಗೆನೂ ಮಾಡಿಬಿಡು ಅಂತ ಹೇಳಿದ್ದಾರೆ ಗೈಸ್. ಮೋಸ್ಟ್ಲಿ ತರಕಾರಿ ಏನೋ ಇರ್ಬೋದು. ಸೊ ತರಕಾರಿ ಸಾಂಬಾರು ಮಾಡಿ ಇಡ್ತೀನಿ. ಸೊ ನಮ್ಮ ಅಕ್ಕ ಬಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಸೊ ಉಪವಾಸ ಮುಗಿಬೇಕಲ್ವ, ಸೊ ಸ್ವೀಟ್ ಏನಾದ್ರು ತಿಂದು ಮುಗಿಸೋಣ ಅಂತ ಅಂದ್ಬಿಟ್ಟು. ಎಸ್ ಗಾಯ್ಸ್, ಇಷ್ಟೇ ತರಕಾರಿ ತೊಗೊಂಡಿರೋದು. ಒಂದು ಕಾಯಿ, ಒಂದು ಬದನೆಕಾಯಿ, ಒಂದು ಕ್ಯಾರೆಟು ಮತ್ತು 2 ಟೊಮೆಟೊ ತೊಗೊಂಡಿದ್ದೀನಿ ಗೈಸ್. ಮೋಸ್ಟ್ಲಿ ನನ್ನ ವಾಯ್ಸ್ ನಿಮಗೇನೋ ಕೇಳಿಸ್ತಿಲ್ಲ ಅಂತ ಅಂದರೆ, ಸೊ ನಮ್ಮ ಮನೆ ಎದುರುಗಡೆನೇ ಒಂದು ದೇವಸ್ಥಾನ ಇದೆ. ಸೊ ಇವತ್ತು ಸಂಕಷ್ಟಿ ಅಲ್ವಾ, ಅಲ್ಲಿ ಪೂಜೆ ಮಾಡ್ತಿದ್ದಾರೆ ಗೈಸ್. ಅದಕ್ಕೆ ಮೋಸ್ಟ್ಲಿ ನನ್ನ ವಾಯ್ಸ್ ನಿಮಗೆ ಅಷ್ಟೊಂದು ಆಡಿಬಲ್ ಆಗಿಲ್ಲ ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವಾಗ ಹೋಗಿ ಅಡುಗೆ ಮಾಡೋಣ. ಆ್ಯಂಡ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನೇ ಅರ್ಧ ರುಬ್ಬೋದಕ್ಕೆ ಮತ್ತು ಅರ್ಧ ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಸೊ ಜಾಸ್ತಿ ಏನು ಕ್ವಾಂಟಿಟಿ ಮಾಡಲ್ಲ, ಒಂದು ಟೈಮಿಗೆ ಹಾಕೋ ಥರನೇ ಮಾಡ್ತೀನಿ ಗೈಸ್. ಇವಾಗ ಜಾಸ್ತಿನ 4 ಮೆಂಬರ್ಸ್ ಅಷ್ಟೇ ಇರೋದಲ್ಲ, ಸೊ ಅದಕ್ಕೆ ಸ್ವಲ್ಪನೇ ಲೈಟಾಗೆ ಮಾಡ್ಕೊತೀನಿ ಗೈಸ್. ಜಾಸ್ತಿ ಏನು ಇದು ಮಾಡ್ಕೊಳ್ಳಲ್ಲ. ಸೊ ರೆಡಿ ಗಾಯ್ಸ್ ಬಂದಿದ್ದಾಳೆ ಗಾಯ್ಸ್. 9 ಗಂಟೆ 9 ಕಾಲಿಗೆ ಬಂದು ಇವಾಗ ಪಾಯಸ ಮಾಡ್ತಿದ್ದಾಳೆ ಗಾಯ್ಸ್. ಹೆಸರುಬೇಳೆ ಪಾಯಸ ಸ್ವಲ್ಪ ಚೆನ್ನಾಗಿ ಮಾಡ್ತಾಳೆ ಗೈಸ್, ಪರವಾಗಿಲ್ಲ. ಓಕೆ 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 ಹಂಗೆ ಮಾಡ್ತೀಯ ಅಂತ ಕಳ್ಸ್ಕೊಳ್ತೀನಿ ಹಂಗೆ ಗಾಯ್ಸ್. ನಾನು ಚಿಕ್ಕ ಕುಕ್ಕರಲ್ಲಿ ಸಾಂಬಾರು ಮಾಡಿಬಿಟ್ಟಿದ್ದೀನಿ ಗೈಸ್, ಅದಕ್ಕೆ ದೊಡ್ಡ ಕುಕ್ಕರ್ ಇಡ್ತಿದ್ದಾಳೆ. ಇಲ್ಲಿ 3 ವಿಷಲ್ಸ್ ಬರೋವರೆಗೂ ಹೆಸರು ಬೇಳೆನ ಬೇಯಿಸ್ಕೊಂಡಿದ್ದಾಳೆ ಗೈಸ್. ಅದು ಇವಾಗ ಕಂಪ್ಲೀಟಾಗಿ ಕುಕ್ ಆಗಿದೆ. ಸೊ ಪಾಯಸಕ್ಕೆ ಯಾವ ಹದ ಬೇಕೋ ಆ ಹದಕ್ಕೆ ಹೆಸರು ಬೇಳೆ ಕರೆಕ್ಟಾಗಿ ಕುಕ್ ಆಗಿದೆ ಗೈಸ್.
ಇಲ್ಲಿ ಅವಳು ಬೇರೆ ಪಾತ್ರೆಗೆ ಬೇಯಿಸ್ಕೊಂಡಿರೋ ಹೆಸರು ಬೇಳೆ ಹಾಕೋತಿದ್ದಾಳೆ. ಸೊ ಮತ್ತೆ ತುಪ್ಪದ ಒಗ್ಗರಣೆ ಎಲ್ಲನೂ ಹಾಕೋಬೇಕಲ್ವಾ, ಸೊ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಫ್ರೈ ಮಾಡಿ ಹಾಕೋಬೇಕಾಗಿ ಸರಿ ಹೋಗುತ್ತೆ ಅಂದ್ಬಿಟ್ಟು ಬೇರೆ ಬೌಲಿಗೆ ಹಾಕೊಂಡಿದ್ದಾಳೆ. ಸೊ ಇಲ್ಲಿ 1/2 ಕಪ್ ಸಕ್ಕರೆನ ಆ್ಯಡ್ ಮಾಡ್ಕೊತಿದ್ದಾಳೆ. ಮತ್ತೆ ಇನ್ನೊಂದು ಕಪ್ಪು ಹಾಲು ಹಾಕ್ತಿದ್ದಾಳೆ ಗೈಸ್. ಸೊ ಹೆಸರು ಬೇಳೆ ಕುಕ್ ಮಾಡೋದಕ್ಕೆ 1/2 ಬೌಲಷ್ಟು ಆಯಿಲ್ ಹಾಕಿದ್ಲು. ಮತ್ತೆ ಇಲ್ಲಿ ಅರೌಂಡ್ 2 ಕಪ್ಸ್ ಅಷ್ಟು ವಾಟರ್ ಹಾಕ್ತಿದ್ದಾಳೆ. ಸೊ ಅದು ನೀಟಾಗಿ ಎಲ್ಲ ಚೆನ್ನಾಗಿ ಕುಕ್ ಆಗೋಕ್ಕೋಸ್ಕರ. ಈಗ ಬಾದಾಮ್ ಪೌಡರ್ನ ಅರೌಂಡ್ 1 ಸ್ಪೂನ್ ಇಲ್ಲ 1.5 ಸ್ಪೂನಷ್ಟು ಹಾಕ್ತಿದ್ದಾಳೆ ಗೈಸ್. ಸೊ ಅದರಿಂದ ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಎನ್ಹಾನ್ಸ್ ಆಗಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ತುಪ್ಪದ ಒಗ್ಗರಣೆಗೆಲ್ಲನೂ ರೆಡಿ ಮಾಡ್ಕೊತಿದ್ದಾಳೆ. ಹಾಗೆ ಒಂದೇ ಒಂದು ಚಿಟಿಕೆಯಷ್ಟು ಗಸಗಸೆನ ಪಾಯಸಕ್ಕೆ ಹಾಕಿದ್ಲು. ಇಲ್ಲಿ ತುಪ್ಪನ ಚೆನ್ನಾಗಿ ಕಾಯಿಸ್ತಾ ಇದ್ದಾಳೆ ಗೈಸ್. ಸೊ ಚಳಿಗಾಲದಲ್ಲಿ ಎಲ್ಲನೂ ಗಟ್ಟಿಯಾಗ್ಬಿಟ್ಟಿದೆ. ಸೊ ತುಪ್ಪನೂ ಇಲ್ಲಿ ತುಂಬ ಚೆನ್ನಾಗಿ ಕಾಯಿಸ್ತಾ ಇದ್ದಾಳೆ. ಇದಕ್ಕೆ ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಆ್ಯಡ್ ಮಾಡ್ಕೊತಿದ್ದಾಳೆ. ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿ ಸೊ ಪಾಯಸಕ್ಕೆ ಹಾಕ್ಕೊಂಡ್ರೆ ಹೆಸರುಬೇಳೆ ಪಾಯಸ ಕಂಪ್ಲೀಟಾಗಿ ರೆಡಿ ಆಗಿಬಿಡುತ್ತೆ ಗೈಸ್. ಸೊ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಮಾಡ್ಕೊಂಡು ಟೇಸ್ಟ್ ಮಾಡಿ ಗೈಸ್. ಆ್ಯಂಡ್ ಫೈನಲಿ ಪಾಯಸ ರೆಡಿ ಆಯಿತು ಗೈಸ್. ಸೊ ಇದನ್ನು ಸ್ವಲ್ಪ ದೇವ್ರ ಮುಂದೆ ನೈವೇದ್ಯ ಮಾಡಿ ತಿನ್ನೋದಷ್ಟೇ ಗೈಸ್. ಚಂದ್ರ ಎಲ್ಲಿ ಕಾಣಿಸ್ತಿಲ್ಲ ಗೈಸ್. ಈ ಸಲ ಹಿಂಗೆ ಗೈಸ್, ಅದು ನಾವು ಉಪವಾಸ ಮಾಡಿದಾಗೇನೆ ಚಂದ ಕಾಣಿಸಲ್ಲ ಗೈಸ್. ಈಗ ಏನು ಮಾಡೋಕ್ಕಾಗಲ್ಲ, ಶಿವನ ಮೇಲೆ ಚಂದ್ರನ ನೋಡಿ ಊಟ ಮಾಡೋಣ ಬನ್ನಿ. ಇದೆಲ್ಲ ನೋಡಿ ಗೈಸ್, ಪೇಂಟ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಆ ವ್ಲಾಗ್ ಇನ್ನೇನು 1-2-3 ಡೇಸಲ್ಲಿ ಬರುತ್ತೆ. ಸೊ ಸ್ವಲ್ಪ ಬಾಲ್ಕನಿ ಎಲ್ಲ ಮೇಕ್ ಓವರ್ ಮಾಡ್ತಾಯಿದ್ದೀವಿ ಗೈಸ್, ತೋರಿಸ್ತೀನಿ ನಿಮಗೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಡೈಲಿ ವ್ಲಾಗ್ ಪೂರ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.